ಸ್ನೇಹಿತರೆ ನಮಸ್ಕಾರ. ಶ್ರೀಮದ್ ಭಗವದ್ಗೀತೆ 17ನೇ ಅಧ್ಯಾಯದ 11ನೆಯ ಶ್ಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಶ್ರೀಕೃಷ್ಣ ಅರ್ಜುನನಿಗೆ ಆಹಾರದ ಕುರಿತಾಗಿ ಹಿಂದಿನ ಶ್ಲೋಕಗಳಲ್ಲಿ ತಿಳಿಸಿ, ಈಗ ಮಾಡುವಂತಹ ಕರ್ಮ ಅಥವಾ ಚಟುವಟಿಕೆ ಅಥವಾ ಯಜ್ಞ ಅವುಗಳನ್ನು ಯಾವ ಮನಸ್ಥಿತಿಯಿಂದ ಮಾಡ್ತೇವೆ ಅನ್ನೋದ್ರ ಕುರಿತಾಗಿ ವಿವರಿಸಿ ಹೇಳ್ತಾ, ಸಾತ್ವಿಕವಾದಂತಹ ಯಜ್ಞವನ್ನು ಹೇಗೆ ಮಾಡಬಹುದು ಅನ್ನುವಂತಹ ಮಾತನ್ನು ಈ ಶ್ಲೋಕದಲ್ಲಿ ವಿವರಿಸಿ ಹೇಳುವಂಥದ್ದು. ಅರ್ಜುನ, ಶಾಸ್ತ್ರವಿಧಿಯು ನೇಮಿಸಿದ ಯಜ್ಞ ಮಾಡುವುದು ಕರ್ತವ್ಯವಾಗಿದೆ ಎಂದು ಮನಸ್ಸಿನಲ್ಲಿ ನಿಶ್ಚಯಿಸಿ ಫಲೇಚ್ಛೆಯನ್ನು ಬಯಸದೆ ಮಾಡುವ ಯಜ್ಞವು ಸಾತ್ವಿಕವಾಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ನಾವು ಯಜ್ಞ ಇಲ್ಲಿ ಅದನ್ನು ಕರ್ತವ್ಯ ಅಂತ ಹೇಳಿ ನಾವು ಆ ಅರ್ಥದಲ್ಲಿ ನೋಡಬಹುದು. ನಾವು ಒಂದು ಯಜ್ಞವನ್ನು ಅಥವಾ ಒಂದು ಕರ್ತವ್ಯವನ್ನು ಮಾಡ್ತೇವೆ. ಶಾಸ್ತ್ರವಿಧಿಯು ನೇಮಿಸಿದ ಯಜ್ಞ ಅಂದರೆ ಮೂಲಭೂತವಾಗಿ ನಾವು ಮಾಡಬೇಕಾದಂತಹ ಕರ್ತವ್ಯಗಳು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಆತ ಮಾಡಬಹುದಾದಂತಹ ಕನಿಷ್ಠ ಕರ್ತವ್ಯಗಳು. ಆ ಕರ್ತವ್ಯವನ್ನು ಮಾಡುವಾಗ ನಮ್ಮ ಮನಸ್ಸಿನ ಸ್ಥಿತಿ ಹೇಗಿರಬೇಕು? ಆ ಯಜ್ಞವನ್ನು ಮಾಡುವಾಗ ಇದು ನನ್ನ ಕರ್ತವ್ಯವಾಗಿದೆ ಅನ್ನುವಂತಹ ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರತಿಫಲವನ್ನು ಬಯಸದೆ ಕರ್ತವ್ಯವನ್ನು ಮಾಡಬೇಕು. ಗುರು ಮಕ್ಕಳಿಗೆ ಶಿಕ್ಷಣವನ್ನು ಬೋಧಿಸ್ತಾನೆ. ಗುರು ಅಂದ್ಕೊಳ್ಬೇಕು, ಇದು ನನ್ನ ಕರ್ತವ್ಯ, ನಾನು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಬೋಧಿಸಬೇಕು. ಒಬ್ಬ ರಾಜಕಾರಣಿ ಜನಸೇವೆ ಮಾಡುವಂಥದ್ದು ನನ್ನ ಕರ್ತವ್ಯ ಅಂತ ಭಾವಿಸ್ಕೊಳ್ಬೇಕು. ಒಬ್ಬ ಪೊಲೀಸ್ ಅಧಿಕಾರಿ ಜನಸಾಮಾನ್ಯರ ಮಾನ ಪ್ರಾಣವನ್ನು ರಕ್ಷಿಸುವಂಥದ್ದು, ಅವರಿಗೆ ನ್ಯಾಯವನ್ನು ಕೊಡುವಂಥದ್ದು ನನ್ನ ಕರ್ತವ್ಯ. ಆದರೆ ವಿದ್ಯೆ ಕಲಿಸುವಂತಹ ಶಿಕ್ಷಕ, ನನಗಿರುವ ಜ್ಞಾನದಿಂದ ಇವರ ಭವಿಷ್ಯವನ್ನು ನಾನು ನಿರ್ಮಾಣ ಮಾಡ್ತಾ ಇದ್ದೇನೆ ಅನ್ನುವಂತಹ ಅಹಂಕಾರ. ಒಬ್ಬ ರಾಜಕಾರಣಿ, ಈ ಜನಸಾಮಾನ್ಯರು ಎಲ್ಲರೂ ಕೂಡ ನನ್ನನ್ನೇ ಅವಲಂಬಿಸಿರುವಂಥವರು ಅನ್ನುವಂತಹ ಅಹಂಕಾರದಿಂದ ಮಾಡುವಂಥದ್ದು. ಒಬ್ಬ ಪೊಲೀಸ್ ಅಧಿಕಾರಿ, ನಾನು ಇಲ್ಲದೆ ಹೋದರೆ ಇವರನ್ನು ಯಾರೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ನನ್ನಿಂದನೇ ಇವರೆಲ್ಲರೂ ಬದುಕಿದ್ದಾರೆ ಅನ್ನುವಂತಹ ಭಾವನೆ ಇಟ್ಕೊಂಡು ಮಾಡುವಂತಹ ಕರ್ತವ್ಯ ಇದೆಯಲ್ಲ, ಮಾಡುವಂತಹ ಯಜ್ಞ ಇದೆಯಲ್ಲ, ಅದು ಸಾತ್ವಿಕ ಆಗೋದಿಲ್ಲ. ಹಾಗಾಗಿ ನಾನು ಈ ಕರ್ತವ್ಯವನ್ನು ಮಾಡೋದಕ್ಕಾಗಿ, ಈ ಯಜ್ಞವನ್ನು ಮಾಡೋದಕ್ಕಾಗಿ ನಾನು ನಿಯೋಜಿಸಲ್ಪಟ್ಟಿದ್ದೇನೆ, ನನಗೆ ಪ್ರತಿಫಲದ ಅಪೇಕ್ಷೆ ಇಲ್ಲ. ಆದರೆ ನಾನು ಮಾಡುವಂತಹ ಯಜ್ಞವನ್ನು, ನಾನು ಮಾಡುವಂತಹ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಸಂಪೂರ್ಣ ಮನಸ್ಸಿನಿಂದ ನಾನು ಮಾಡುತ್ತೇನೆ ಅಂತ ಹೇಳಿ ಮಾಡುವಂತಹ ಪ್ರತಿಯೊಂದು ಕರ್ತವ್ಯವೂ ಕೂಡ ಅದು ಸಾತ್ವಿಕವಾದಂತಹ ಯಜ್ಞಕ್ಕೆ ಸಮಾನವಾಗಿರುತ್ತೆ ಅನ್ನುವಂತಹ ಮಾತನ್ನು ಶ್ರೀಕೃಷ್ಣ ಅರ್ಜುನನಿಗೆ ತಿಳಿಸಿ ಹೇಳಿದ. ಹಾಗಿದ್ರೆ ರಾಜಸ ಯಜ್ಞ ಯಾವ ರೀತಿ ಇರಬಹುದು, ಅದರ ಬಗ್ಗೆ ನಾಳೆ ಚರ್ಚೆಯನ್ನು ಮಾಡೋಣ. ನಮಸ್ಕಾರ.